ದೇವಲೋಕದವರಿಗೂ ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು. ಭಕ್ತಿಲೋಕದವರಿಗೂ ಬಸವಣ್ಣನೇ ದೇವರು. ಭಕ್ತಿಲೋಕದವರಿಗೂ ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು. ನಾಗಲೋಕದವರಿಗೂ ಬಸವಣ್ಣನೇ ದೇವರು. ನಾಗಲೋಕದವರಿಗೂ ಬಸವಣ್ಣನೇ ದೇವರು. ಮೇರುಗಿರಿ ಮಂದರಗಿರಿ ಮೊದಲಾದ ಎಲ್ಲಕ್ಕೂ. ಮೇರುಗಿರಿ ಮಂದರಗಿರಿ ಮೊದಲಾದ ಎಲ್ಲಕ್ಕೂ ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವಾ. ಚನ್ನಮಲ್ಲಿಕಾರ್ಜುನ ದೇವಾ. ನಿಮಗೂ ಯನಗೂ ನಿಮ್ಮ ಶರಣರಿಗೂ. ನಿಮಗೂ ಯನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು. ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು. ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಪರಮ ಪೂಜ್ಯರ ಒಂದು ಅಮೃತ ಮಹೋತ್ಸವದ ನಿಮಿತ್ತ ಈ ವರ್ಷ ವಿಶೇಷವಾಗಿ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದಿಂದ 2026ರ ಅದು ಖಾಲಿ ಮಾಡಿ ಸಾನ್ನಿಧ್ಯ ವಹಿಸಿರುವ ಎಲ್ಲ ಪೂಜ್ಯರಿಗೂ ಮತ್ತು ಎಲ್ಲ ಗಣ್ಯರಿಗೂ ಸ್ವಾಗತ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶರಣ ಗಣಪತಿ ಬಾಬು ಸರ್ ಎಲ್ಲರಿಗೆ ಸ್ವಾಗತ ಕೊಡಬೇಕಂತ ಅವರಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ದಿವಸ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವ ಪಟ್ಟದೇವರು ಹಾಗೂ ಪರಮ ಪೂಜ್ಯ ಗುರು ಬಸವ ಪಟ್ಟದೇವರು ಮತ್ತು ಉಪಸ್ಥಿತ ಎಲ್ಲ ಗುರುವೃಂದದವರಿಗೂ ಹಾಗೂ ನಮ್ಮ ಪತ್ತಿನ ಸಹಕಾರ ಸಂಘದ ಹಿರಿಯ ನಿರ್ದೇಶಕರಾದ ರಾಜಶೇಖರ ಅವರು, ಡಾಕ್ಟರ್ ರೇಖಾ ಮಹಾಜನ್ ಅವರು ಹಾಗೂ ಅವರ ಪತಿಯರಾದ ಶಿವರಾಜ್ ಅವರು ಹಾಗೂ ನಮ್ಮ ನಿರ್ದೇಶಕರ ಅನಿಲ್ ಕುಮಾರ್ ಹಲ್ಪಡೆ ಅವರು, ವೈಜನಾಥ್ ಪಾಂಚಾಳ್ ಅವರು ಮತ್ತು ನಮ್ಮ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಓದು ಮಕ್ಕಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿ ಅವರಿಗೆ ನನ್ನ ವತಿಯಿಂದ ಹಾಗೂ ಸಂಘದ ವತಿಯಿಂದ ನಾನು ಎಲ್ಲರಿಗೆ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷಣ. ಆತ್ಮೀಯವಾಗಿ ಸ್ವಾಗತವನ್ನು ಕೋರಿರ್ತಕ್ಕಂಥ
ಶರಣ ಗಣಪತಿ ಬಾಬು ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಬ್ಯಾಂಕಿನ ಎಲ್ಲ ನಿರ್ದೇಶಕರು ವ್ಯವಸ್ಥಾಪಕರು ಉಪಾಧ್ಯಕ್ಷರು ಎಲ್ಲ ಕೂಡಿ ಪರಮ ಪೂಜೆಗೆ ಗೌರವ ಸಮರ್ಪಣೆ ನಿಮ್ಮ ಉಪಾಧ್ಯಕ್ಷರು ಫೋನ್ ಉಪಾಧ್ಯಕ್ಷರು ಫೋನ್ ರಾಸಕರ್ ಅಷ್ಟು ಮತ್ತೆಲ್ಲ ನಿರ್ದೇಶಕರು ಪೂಜೆಗೆ ಗೌರವ ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ನಿನ್ನೆ ನಿರ್ಧಾರಾಗಿರ್ಬೇಕಲ್ಲ ಯಾವುದು ಇವತ್ತಿನ ಕಾರ್ಯಕ್ರಮ ಸರ್ ಬರ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ हिनकत सुंदर क्लैप्स गो ಪೂಜ್ಯರಿಗೆ ಭಕ್ತಿಯಿಂದ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ಬ್ಯಾಂಕಿನ ಎಲ್ಲ ತಮ್ಮ ಜೀವಮಾನದೆಲ್ಲ ಪರ್ಯಂತ ಇಲ್ಲಿವರೆಗೆ ಎಲ್ಲ ಕಾರ್ಯಗಳನ್ನು ಗುರುಗಳ ಹೆಸರಿನಾಗೆ ಮಾಡ್ತಾ ಬಂದಿದ್ದಾರೆ. ಎಲ್ಲಿನೂ ತಮ್ಮ ಹೆಸರಾಗಲಿ ಎಲ್ಲಿನೂ ಬಯಸ್ತಿಲ್ಲ. ತಮ್ಮ ಯಾವುದೇ ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡಿಕೊಂಡಿಲ್ಲ. ಪೂಜ್ಯರ ಒಂದು ಪಟ್ಟಾಧಿಕಾರ ಬೇಳಿ ಮಹೋತ್ಸವ ಸಂದರ್ಭದಲ್ಲಿ ಗದಗ ಜಗದ್ಗುರುವೇ ಎಲ್ಲ ಭಕ್ತರಿಗೆ ಹೇಳಿದರು, ಪೂಜ್ಯರ ಹೆಸರಿನ ಪ್ರಶಸ್ತಿ ಮಾಡಿ ಅಂತ ಭಾಳ ಒತ್ತಾಯಪೂರ್ವಕವಾಗಿ ಹೇಳಿದರು. ಆದರೆ ಗುರುಗಳು ನನ್ನ ಹೆಸರು ಮೇಲೆ ಯಾವುದೂ ಪ್ರಶಸ್ತಿ ಏನು ಬೇಡ ಅಂತ ತಿಳ್ಕೊಂಡು ಅದ್ರ ಸಮೇತ ಅವರು ಮಾಡಿರಲಿಲ್ಲ. ಬ್ಯಾಂಕ್ ಮಾಡಿದ್ರು, ಗುರುಗಳ ಹೆಸರು ಮೇಲೆ ಮಾಡಿದ್ರ, ಶಾಲಾ ಕಾಲೇಜು ಬೇರೆ ಬೇರೆ ಕಡೆ ಎಲ್ಲ ತಮಗೆಲ್ಲ ಗೊತ್ತದ, ಅದು ಹೇಳೋದೇನು ಅವಶ್ಯಕತೆ ಇಲ್ಲ. ಆ ಪೂಜ್ಯರದೇ ಒಂದು ಅಮೃತ ಮಹೋತ್ಸವ ಇರೋ ಕಡೆದು ಪೂಜ್ಯರು ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲ ಜನಮನಕ್ಕೆ ಮುಟ್ಟಿಸಬೇಕಂತ ತಿಳ್ಕೊಂಡು ಈ ವರ್ಷ ಈ ಒಂದು ಕ್ಯಾಲೆಂಡರ್ದಲ್ಲಿ ಪೂಜ್ಯರ ಒಂದು ಸಮಗ್ರ ಜೀವನವನ್ನು ಸಂಕ್ಷಿಪ್ತವಾಗಿ ಒಂದು 12 ಪುಟದಲ್ಲಿನೇ ಒಂದೊಂದು 2 ಪ್ಯಾರ ಅವ್ರವ್ರ ಒಂದೊಂದು ಕೆಲಸದ ಮೇಲೆ ಒಂದು ಕಾರ್ಯಗಳ ಮೇಲೆ ಒಂದು 2 ಪ್ಯಾರವನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಪೂಜ್ಯರು ಈ ಭಾಗದಲ್ಲಿ ಏನು ಸೇವೆ ಮಾಡ್ತಾ ಇದ್ದಾರೆ ಆ ಸೇವೆ ಎಲ್ಲರಿಗೆ ತಲುಪಬೇಕಂತ ತಿಳ್ಕೊಂಡು ಈ ಒಂದು ಕ್ಯಾಲೆಂಡರವನ್ನು ಸಿದ್ಧ ಮಾಡಲಾಗಿದೆ. ಆ ಕ್ಯಾಲೆಂಡರ್ ಬಿಡುಗಡೆಯನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ನಿರಂಜನ ಮಹಾಸ್ವಾಮಿಗಳವರ ಲಿಂಗಹಸ್ತದಿಂದ ಲೋಕಾರ್ಪಣೆ ಮಾಡಬೇಕಂತ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಬೇಡಿ ಹಬ್ಬದ ಇದು ಮಾಡಿ ನಿರಂಜನ ಎಲ್ಲ ಗುರುಗಳು ಸರ್ ವಿಪರೀಕರ ಆ ಕಡೆ ಒಂದು 4-5 ಅದೇ ಎಲ್ಲರೂ ಬರ್ತಾರೆ. ಗುರುಗಳು ಫಸ್ಟ್ ಬರಲಿ ಆನಂದ ಸರ್ ಇನ್ನ ಆಗಲ್ಲ ಅದು ಕರೆಕ್ಟ್ ಕ್ಲಿಯರ್.
ಬಸವ ಕ್ಲಾಪ್ಸ್ ಗೋ. ನಿರಂಜನ ಮಹಾಸ್ವಾಮಿಗಳವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಪೂಜ್ಯರು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ತಮ್ಮನ್ನೆರಡು ಆಶೀರ್ವಚನ ನುಡಿಗಳನ್ನು ಕೇಳಬೇಕಂತ ಅವರು ವಿನಂತಿಯನ್ನು ಮಾಡ್ತಾ ಇದ್ವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥವನ್ನು ಸ್ಮರಿಸಿಕೊಂಡು ಪೂಜ್ಯ ಅಪ್ಪಾಜಿ ವೇದಪಾದ ವಿಷಯವನ್ನು ಸಮರ್ಪಣೆ ಮಾಡ್ತಾ ಎಲ್ಲ ನಿರ್ದೇಶಕರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಬ್ಯಾಂಕಿನ ವ್ಯವಸ್ಥಾಪಕರ ಬಳಗದವರಿಗೆ ತಿಳಿಸ್ತಾ ಎಲ್ಲ ಪೂಜ್ಯರಿಗೆ ಇದನ್ನು ನಿನ್ನೆ ನಮ್ಮ ಮಾಲಿಕ ಸಂಘ ತೋರಿಸಿದರು, ನೋಡಿದೆ. ಯಾಕೆಂದರೆ ಗುರುಗಳ ಒಂದು 75 ವರ್ಷದ ಜೀವನ ಸಾರ್ಥಕವಾದ ಜೀವನ. ಪ್ರತಿಯೊಂದು ದಿವಸ ಬಡವರು, ಅನಾಥರು, ದೀನ ದಲಿತರಿಗಾಗಿ ಮೀಸಲಾಗಿಟ್ಟವರು ಅಂಥ ಪೂಜ್ಯರ ಜೀವನ ಚರಿತ್ರೆ ನಮ್ಮ ರಾಜು ಜಿಬ್ರೆ ಅವರು ಪ್ರತಿ ತಿಂಗಳು ಒಂದೊಂದು ಘಟನೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದನ್ನು ನೋಡಿ ಭಾಳ ಸಂತೋಷ ಆಯಿತು. ಪ್ರತಿಯೊಂದು ತಿಂಗಳದಾಗ ಅಪ್ಪವ್ರದ್ದು ಏನು ಅಂದರೆ ಆ ಸ್ಫೂರ್ತಿ ನಮಗೆ, ನಾವು ಏನಾದರೂ ಜೀವನ ಸಾಧನೆ ಮಾಡಬೇಕು ಅಂತ ಅಪ್ಪವರ ಒಂದು ಇದನ್ನು ನೋಡಿದಾಗ, ಪ್ರತಿ ತಿಂಗಳು ಅವರ ಸಣ್ಣ ಸಣ್ಣ ಘಟನೆಗಳನ್ನು ಓದಿದಾಗ ನಮ್ಮ ಜೀವನದಲ್ಲಿ ಕೂಡ ಏನಾದರೂ ನಮ್ಮ ಶಕ್ತಿಗೆ ತಕ್ಕಂತೆ ಸಾಧನೆ ಮಾಡಬಹುದು ಅಂತಕ್ಕಂಥ ಸ್ಫೂರ್ತಿ ಇದನ್ನು ಯಾರ ಮನೆಯಾಗ ಇಷ್ಟಲ್ಲ ಅವ್ರಿಗೆ ಯಾಕಂದರೆ ಅಪ್ಪವರು ಈ ಮಠಕ್ಕಾದಾಗ ಏನೂ ಇರಲಿಲ್ಲ. ಒಂದು ಗುಡಿಸಲ್ದಾಗ ಚಾಲೂ ಮಾಡಿರ್ತಕ್ಕಂಥ ಶಾಲೆ ಇವತ್ತು 58-60 ಸಂಸ್ಥೆಗಳನ್ನು ತೆಗೆದು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಒಂದು ಉಜ್ವಲ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅವರ ಆಶೀರ್ವಾದ, ಅವರ ಪಾತ್ರ ಬಹಳ ಅದ. ಅದಕ್ಕೆ ಇನ್ನು ಕೆಲವೇ ವರ್ಷದಲ್ಲಿ ಹಿಂದುಳಿದ ಭಾಗ ಅಂತ ಏನು ಹಣೆಪಟ್ಟಿ ಅದ ಅದು ಹೋಗ್ತದೆ. ಯಾಕಂದರೆ ಅಪ್ಪವರು ಹಗಲು ರಾತ್ರಿ ಅದಕ್ಕಾಗಿಯೇ ಅವರು ಮೀಸಲಾಗಿಟ್ಟಿದ್ದಾರೆ. ಬಡ ಮಕ್ಕಳು ಕೂಡ IIT ಒಳಗೆ ಓದಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು 10 ಮಕ್ಕಳಲ್ಲಿ ಹೋಗ್ತಾ ಇದ್ದಾರೆ. 10 ಮಕ್ಕಳನ್ನು, ಸಾವಿರಾರು ಮಕ್ಕಳು ಈ ಭಾಗದಲ್ಲಿ ಪ್ರತಿಭೆಗಳನ್ನ ಅವರು ಹೊರ ಹಾಕಿ, ಪ್ರತಿಭೆ ಇತ್ತು ಇಲ್ಲಿ, ಅದನ್ನು ಹೊರ ಹಾಕಲಿಕ್ಕೆ ಯಾರು ಇರಲಿಲ್ಲ. ಆದರೆ ಅಪ್ಪ ಅವರು ಆ ಪ್ರತಿಭೆಯನ್ನು ಹೊರ ಹಾಕಿ ಎಷ್ಟೋ ವರ್ಷಗಳಿಂದ ಇಲ್ಲಿ ಹಿಂದುಳಿದ ಪ್ರದೇಶ ಅಂತಕ್ಕಂಥ ಒಂದು ಹಣೆಪಟ್ಟಿ ಇತ್ತು. ಅದು ಅಪ್ಪ ಅವರ ಆಶೀರ್ವಾದದಿಂದ ಚನ್ನಬಸವ ಪಟ್ಟದೇವರಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಅದು ಬಹಳ ನಿರಗ್ರಹವಾಗಿ ಕೆಲಸ ನಡೀತಾ ಇದೆ. ಅವರ ಆಶೀರ್ವಾದದಿಂದ ಇದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಇತ್ತು, ಅದು ಹೋಗಿ ಬರೀ ಹೆಸರಟ್ಟಾಗಿತ್ತು. ಇನ್ನು ಕೆಲವೇ ವರ್ಷದಲ್ಲಿ ಅದು ಕಲ್ಯಾಣ ಕರ್ನಾಟಕ ಆಗ್ತದೆ ಅಂತಕ್ಕಂಥ ನಂಬಿಕೆ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹಾರೈಸುತ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಯೂನಿವರ್ಸಿಟಿ ಲೋಕಾರ್ಪಣೆ ಮಾಡಿ ಸ್ಫೂರ್ತಿದಾಯಕ ಮಾತುಗಳಾಗಿರ್ತಕ್ಕಂಥ ಪೂಜ್ಯರಿಗೆ ಅನಂತ ವಂದನೆಗಳು. ಗುರುಗಳಿಗೆ ಹೇಳಿದರು, ಇದು ನಾನು ಬರ್ದಿಕೊಂಡು, ಆದರೆ ನಾವು ವಿಚಾರ ಮಾಡಿದ್ದೀವಿ. ಈ ಕೆಲಸವನ್ನು ಮಾಡಿದವರು ನಮ್ಮ ಧಾರವಾಡದ ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ಕಾಲೇಜ್, ವಿಜ್ಞಾನ ಕಾಲೇಜ್ ಧಾರವಾಡದ ಪೂಜ್ಯರ ಮೇಲೆ ಅತ್ಯಂತ ಭಕ್ತಿ ಶ್ರದ್ಧೆ ಇಟ್ಟಿರ್ತಕ್ಕಂಥ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಸರ್ ಅವರು ಭಾಳ ಕಡಿಮೆ ಸಮಯದಲ್ಲಿ, ನಾವು ಒಂದು 8-10 ದಿನಗಳಿಗೆ ಸದ್ಗುರುಗಳು ನಾವು ವಿಚಾರ ಮಾಡಿ ಯಾರಿಗೆ ಇದು ಕೆಲಸ ಕೊಡಬೇಕಂತ ತಿಳ್ಕೊಂಡು ಅವ್ರಿಗೆ ಹೇಳಿದ ತಕ್ಷಣ ಅವರು 8 ದಿನದಲ್ಲಿ ಎಲ್ಲ ಸಿದ್ಧತೆ ಮಾಡಿ ಭಾಳ ಚೆನ್ನಾಗಿ ಅವ್ರು ಮಾಡಿಕೊಟ್ಟಾರ. ಅವ್ರ ಹೆಸರು ಸಮಿತಿಯಲ್ಲಿ ಹಾಕಿಲ್ಲ, ಆದ್ರೂ ಒಂದು ಕರ್ತಜ್ಞತೆ ಭಾವದಿಂದ ತಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಅಂದ್ರೆ ಶಬ್ದ ಎಷ್ಟು ಮಹತ್ವದ್ದು, ಅದ್ರ ಜೊತೆಗೆ ಚಿತ್ರ ಕೂಡಿಸೋದು, ಸೆಟ್ಟಿಂಗ್ ಮಾಡೋದು, ಇದೇನಿರ್ತದಲ್ಲ ಭಾಳ ಪರಿಶ್ರಮದ ಕೆಲಸ, ಭಾಳ ಕ್ಲಿಷ್ಟ ಕೆಲಸ. ಅದನ್ನು ಕೂಡ ನಮ್ಮ ವಿನ್ಯಾಸ ಅಂತ ದೀಪಕ್ ಅವರು ಧಾರವಾಡದವ್ರೆ, ಅವರು ಕೂಡ ಭಾಳ ಚೆನ್ನಾಗಿ ಮಾಡ್ಯಾರ. ಇದು ಪ್ರಿಂಟ್ ಪಾಯಿಂಟ್ ಅಂತ ಬೆಂಗಳೂರದವ್ರು ಭಾಳ ಕಡಿಮೆ ಸಮಯದಲ್ಲಿ ಇದನ್ನು ಮುದ್ರಣ ಮಾಡಿಕೊಟ್ರ. ಆ ಎಲ್ಲ ಬಳಗಕ್ಕೂ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಪೂಜ್ಯ
ಗುರುಬಸವ ಪಟ್ಟದೇವರಿಂದ ಹೇಳಿದ್ರು. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಾಜಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಇಲ್ಲಿವರೆಗೆ 2026 ಕ್ಯಾಲೆಂಡರನ್ನು ಪೂಜ್ಯ ನಿರಂಜನ ಮಹಾಸ್ವಾಮಿಗಳವರು ಲೋಕಾರ್ಪಣೆ ಮಾಡಿ ಅದನ್ನು ಪೂರ್ತಿ 12 ತಿಂಗಳಲ್ಲಿ ಏನೇನು ಭಾಲ್ಕಿ ಹಿರೇಮಠದ ಪರಂಪರೆ ಪೂಜ್ಯರು ಮಾಡಿರ್ತಕ್ಕಂಥ ಒಂದು ಸೇವೆ ಅದನ್ನೆಲ್ಲ ಅವ್ರ ಮಾತಿನಲ್ಲಿ ಹೇಳಿದ್ದಾರೆ. ನಿಜಕ್ಕೂ ಭಾಲ್ಕಿ ಮಠ ಹೊರಗೆ ಭಾಳ ದೊಡ್ಡ ಹೆಸರು, ಅದರ ಒಳಗಡೆ ಸಾವಿರಾರು ಸಮಸ್ಯೆಗಳು. ಇದು ಒಂದು ರೀತಿ ಇದು ಬರಡಿದ್ದಂಗಿತ್ತು. ಇದಕ್ಕೆ ನಂದನವನ್ನು ಮಾಡಿದ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ. ಇದು 0ದಿಂದ ಆರಂಭ ಮಾಡಿ ಇವತ್ತು ರಾಷ್ಟ್ರನೇ ಗುರುಕುಲ್ಲು ಮಠದ ಕಡೆ ಗಮನವನ್ನು ಸೆಳಿಲಿಕ್ಕೆ ಅದಕ್ಕೆ ಅಪ್ಪೋರು ಪರಿಶ್ರಮ, ಅವ್ರ ಸೇವೆ, ಅವರ ಒಂದು ಕಾಳಜಿ, ಕಳಕಳಿ, ಆ ನಿಷ್ಠೆನೇ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಅದ್ರ ಹಿಂದೆ ಅವ್ರ ಬೆವರು, ಅವರ ಒಂದು ಪರಿಶ್ರಮದ ಫಲ ಇದೆಲ್ಲ ಆಗಿದೆ. ಇದಕ್ಕೆಲ್ಲ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಆಶೀರ್ವಾದ, ಬಸವಣ್ಣವ್ರ ಕೃಪೆ, ಎಲ್ಲರ ಸಹಕಾರ. ಇದು ಇನ್ನು ಇಷ್ಟೆಲ್ಲ ಆದರೂ ಇನ್ನು ಅಪ್ಪೋರ್ದು ಮನಸ್ಸು, ಭಾವ, ಅವ್ರು ಯಾವಾಗಲೂ ಯಾರಿಗೆ ನೋಡಲ್ಲ ಅಂಥವ್ರ ಕಡೆನೇ ಅಪ್ಪೋರು ಏನಾದರೂ ಹೊಸತನವನ್ನು ಮಾಡ್ತಾ ಇರ್ತಾರೆ. ಈಗ ಮುಂದಿನ ತಿಂಗಳ ಫೆಬ್ರವರಿಯಲ್ಲಿ 15 ಮತ್ತು 28ನೇ ತಾರೀಕು ಒಂದು ಪರೀಕ್ಷೆ ಇದೆ. ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ 5ನೇ ತರಗತಿಯಲ್ಲಿ ಪರೀಕ್ಷೆಯನ್ನು ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಮಕ್ಕಳಿಗೆ ಭಾಳ ಅವರಿಗೆ ಅನ್ನ, ಆಶ್ರಯ, ಶಿಕ್ಷಣ ಯಾವ ರೀತಿ ನವೋದಯ ಸೈನಿಕ್ ಸ್ಕೂಲ್ ಮಾದರಿಯಲ್ಲೇ ಅಪ್ಪರು ಶಿಕ್ಷಣ ಕೊಡ್ತಾ ಇದ್ದಾರೆ. ಇವತ್ತು ಆ ಸೈನಿಕ್ ಸ್ಕೂಲ್ ಸೆಲೆಕ್ಷನ್ ಆಗಿದ್ದ ಮಕ್ಕಳು ಕೂಡ ಇಲ್ಲೇ ಬರ್ತಾ ಇದ್ದಾರೆ, ಕಡ್ಯಾಳ ಗುರುಕುಲದಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಅದಕ್ಕೆಲ್ಲ ಅಂದ್ರೆ ಅಷ್ಟು ಕ್ವಾಲಿಟಿ ಕೊಟ್ಟಿದ್ದ ಸಲುವಾಗಿ ಆ ಮಕ್ಕಳಿಗೆ 6ನೇ ತರಗತಿಯಲ್ಲಿ IIT ಆ ಮಕ್ಕಳಿಗೆ ಈ ರೀತಿ ಉಚಿತ ಕೊಟ್ಟ IIT ಕೊಡ್ತಕ್ಕಂಥದ್ದು ಏಕೈಕ ಅದು ಎಲ್ಲಾದ್ರೂ ಇದ್ರೆ ಅದು ಚನ್ನಬಸವೇಶ್ವರ ಗುರುಕುಲದಲ್ಲಿದೆ. ಆ ಮಕ್ಕಳಿಗೆ ಅವರು ನೀಟ್ ಇರ್ಬೋದು, IIT ಇರ್ಬೋದು, NDA ಇರ್ಬೋದು, ಒಂದು ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಅವರು ಬರೆದು ಅಲ್ಲಿ ಯಶಸ್ವಿ ಆಗಬೇಕನ್ನೋದೇ ಅಪ್ಪರು ಕಾಳಜಿ, ಕಳಕಳಿ ಇದೆ. ಮತ್ತು ಹೆಣ್ಣು ಮಕ್ಕಳಿಗಾಗಿ ಉಚಿತವಾಗಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಬೀದರದಲ್ಲಿ ಆ ಮಕ್ಕಳಿಗೆ ಕೂಡ ಪೂರ್ತಿ ಉಚಿತ ಇದೆ. ಮತ್ತು ಇಲ್ಲಿ ಮಠದಲ್ಲಿ ಇದನ್ನೆಲ್ಲ ಅಪ್ಪರು ಸೇವೆ. ಇದು ಇಂಥ ಮಕ್ಕಳಿಗೆ ಯಾರೂ ಸಣ್ಣ ಅಂದ್ರೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಅಡಿಗೆ ಮಾಡ್ತಕ್ಕಂಥವ್ರು, ಪಾತ್ರೆ ತಿಕ್ತಕ್ಕಂಥವ್ರು, ನಮ್ಮಲ್ಲಿ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ಅಭಿಷೇಕ್ ರಾಜ್ಕುಮಾರ್ ಸ್ವಾಮಿ ಅಂತಿ. ಅವ್ರ ತಾಯಿ ನಿರ್ಮಲಾ ರಾಜ್ಕುಮಾರ್ ಸ್ವಾಮಿ, ಅವರು ಇವತ್ತಿಗೂ ಜೋಳದ ರೊಟ್ಟಿ ಮಾಡೋದು, ಗಿಡಕ್ಕೆ ನೀರು ಬಿಡೋದು. ಅವ್ರ ಮಗ ಈಗ ಅವನ ಗದಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ, ಅವನು ಡಾಕ್ಟರ್ ಆಗಿ. ಅಂದ್ರೆ ಅವ್ರ ಮನೆಗೆ ಇವತ್ತಿಗೂ ಹೋದರೂ ಅಲ್ಲಿ ಕೂಡ್ಲಕ್ಕೆ ಜಾಗ ಇಲ್ಲ. ಅಂದ್ರೆ ಅಂಥವ್ರಿಗೆ ಅಪ್ಪೋರು ಅಂಥವ್ರದ್ದು ಬೆಳಿಬೇಕನ್ನೋದೇ ಅಪ್ಪವ್ರ ಕಾಳಜಿ, ಕಳಕಳಿ ಇದೆ. ಅಂಥ ಮಕ್ಕಳು ಅನೇಕರು ಇಲ್ಲಿ ಅವರು ಈಗ IITಯಲ್ಲಿ ಈ ಕ್ಯಾಂಟೀನ್ದಲ್ಲೇ ಅವನು ಚಾ ಕೊಡ್ತಾನೆ. ಅವ್ರ ಮಗ ಸಿದ್ಧಲಿಂಗ್ ಅಂತ IIT ಸೆಲೆಕ್ಷನ್, ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಂದ್ರೆ ಇಂತಿಂಥ ಮಕ್ಕಳು ಆ ಮಟ್ಟಿಗೆ ಅವ್ರು ಹೇಳ್ತಾರೆ, ನಮ್ದಿಂದ ಅಸಾಧ್ಯ ಇತ್ತು,
ಅದು ಅಪ್ಪವರು ನಮಗೆ ಶಿಕ್ಷಣ ಕೊಟ್ಟಾರಂತೆ ಇವತ್ತು ನಾವು ನ್ಯಾಷನಲ್ ಬೆಳೀತಾ ಇದ್ದೀವಿ ಅಂತಕ್ಕಂಥ ಭಾವ ಆ ವಿದ್ಯಾರ್ಥಿಗಳಲ್ಲಿದೆ. ಇಂಥ ಸೇವೆಗೆ ಸದಾ ಯಾವಾಗಲೂ ನಮ್ಮ ಅಪ್ಪವರು ಬ್ಯಾಂಕ್ ಕೂಡ ಸ್ಥಾಪನೆ ಮಾಡಿ ಜುಬ್ರಿ ಅವ್ರು ಹೇಳಿದ್ರು, ಏನೇ ಮಾಡಿದ್ರು ಗುರುಗಳ ಹೆಸರು ಮ್ಯಾಗ. ಅಪ್ಪವ್ರಿಗೆ ಅನೇಕ ಸರ್ತಿ ಏನೇನೋ ಬಂದ್ರು ಕೂಡ ಅವರು ಏನು ಬಂದ್ರು ಅದು ಗುರುವಿಗಾಗಿ. ಬಹುತೇಕ ಇಷ್ಟು ವರ್ಷದಲ್ಲಿ ಕ್ಯಾಲೆಂಡರ್ ನಾವು ಇದೇ ಸರ್ತಿ ಬದಲಾವಣೆ ನಮ್ಮ ಭವ್ಯ ಸರ್ ಭಾಳ ಸರ್ತಿ ಫೋನ್ ಮಾಡಿ ಸರ್ತಿ ಹೊಸದು ಮಾಡ್ಬೇಕಪ್ಪರೇ, ಹೊಸದು ಮಾಡಬೇಕು ಭಾಳ ಸರ್ತಿ ನನಗೆ ಫೋನ್ ಮಾಡಿದ್ರು ನಿರ್ದೇಶಕರು, ಉಪಾಧ್ಯಕ್ಷರು, ಅಧ್ಯಕ್ಷರು. ಆದ್ರೆ ಅವರಿಗೂ ಈ ಕ್ಯಾಲೆಂಡರ್ ನೋಡಿ ಎಲ್ಲಕ್ಕಿಂತ ಅವರು ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ಇದೇ ಮೊದಲನೇ ಸರ್ತಿ ಈ ರೀತಿ ಕ್ಯಾಲೆಂಡರ್ ಮೂಡಿ ಬಂದಿದ್ದು. ಇದು ಜುಬ್ರಿ ಅವ್ರದ್ದೊಂದು ಇದಕ್ಕೆ ವಿಶೇಷ ಜುಬ್ರಿ ಅವ್ರದ್ದು ವಿಚಾರಗಳು. ಇದಕ್ಕೊಂದು ರೂಪ ಕೊಟ್ಟವರು ನಮ್ಮ ಶಶಿಧರ್ ತೋಡ್ಕರ್ ಅವರು. ಇದರಲ್ಲಿ ನಾನು ಜುಬ್ರಿ ಅವರೆಲ್ಲ ಕೂಡ್ಕೊಂಡು ಇಲ್ಲಿ ಅಪ್ಪವ್ರದ್ದು ಅಮೃತ ಮಹೋತ್ಸವ ಇರೋ ಸಲಕ್ಕೆ ಅಪ್ಪವ್ರದ್ದು ಅರಟೆ ಇರಬೇಕು, ಬೇರೆ ಫೋಟೋ ಬೇಡ ಅಂತ ತಿಳ್ಕೊಂಡು ಎಲ್ಲ ಹೇಳಿದ್ದೀವಿ. ಆದರೂ ಇಲ್ಲಿ ಪ್ರತಿಯೊಂದು ಏನು ಭೀ ಆಗ್ಯದ ಅದು ಫೋಟೋ ಇರ್ಬೋದು, ಅಕ್ಷರ ಇರ್ಬೋದು, ಇದೆಲ್ಲ ತೋಡ್ಕರು. ಅಂದ್ರೆ ಅವ್ರು ಫುಲ್ ಏನು ಹೇಳಿದ್ರು ಅವ್ರು ಕೇಳಿಲ್ಲ. ಅಂದ್ರೆ ಮಠದ ಒಂದು ಪರಂಪರೆ ಅದ ಅಂತಕ್ಕಂಥದ್ದು. ಮತ್ತು ಸಾಹಿತಿಗಳಿಗೆ ಸ್ವತಂತ್ರ ಕೊಟ್ಟರೆ ಅವ್ರದ್ದು ಇನ್ನಿಷ್ಟು ಚಲೋ ಬರ್ತದೆ. ನಾವು ಏನಾರ ಮಾಡಿದ್ರೆ ಮತ್ತೆ ಅದರಲ್ಲಿ ಅವ್ರಿಗೆ ತ್ರಾಸ ಆಗಬಾರ್ದಂತ ನಾವು ಅದರಲ್ಲಿ ಅವ್ರು ಏನು ಮಾಡ್ಯಾರ ಅದು ಚಲೋ ಆಗ್ಯದ. ಎಲ್ಲಕ್ಕಿಂತ ನಮಗೆ ಖುಷಿ ಆಗ್ಯದ. ಮತ್ತು ಚನ್ನಬಸವ ಪಟ್ಟದ್ದೇವ್ರ ಪತ್ತಿನ ಸಹಕಾರ ಸಂಘ ಯಾವಾಗಲೂ ಅದು ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಒಂದು ಬಡವರಿಗ ಮಕ್ಕಳಿಗಾಗಿರ್ಬೋದು ಸದಾ ಆ ದಾಸೋಹವನ್ನು ನೀಡ್ತಾ ಇದ್ದಾರೆ. ಈ ಕ್ಯಾಲೆಂಡರ್ ಈಗ ನಮ್ಮ ಇಡೀ ಎಷ್ಟು ಬ್ರ್ಯಾಂಚ್ ಅವನು ಅದು ಕಮಲ್ನಗರು, ಈ ಕಡೆ ಬೀದರು, ಔರಾದು, ಗುರುಕುಲು, ಮತ್ತೀಗ ಹುಣಸೂರು, ಬಸವ ಕಲ್ಯಾಣ ಕೆಲವೇ ದಿನಗಳಲ್ಲಿ ಅಲ್ಲಿ ಕೂಡ ಲಾಂಚ್ ಆಗ್ತದೆ. ಅವು ಎಲ್ಲ ಸದಸ್ಯರಿಗೆ ಮತ್ತು ಅಲ್ಲೆಲ್ಲ ಗ್ರಾಹಕರು ಅವರೆಲ್ಲ ಬರ್ತಕ್ಕಂಥವ್ರಿಗೆ ಅಕೌಂಟ್ ತೆಗೆಯೋರು ಎಲ್ಲ ಮುಟ್ಟಿಸ್ತಾರೆ. ಈಗ ಇದನ್ನ ಎಲ್ಲ ಕಡೆ ಮುಟ್ಟಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ನಮಗೆ ಇನ್ನೊಂದು ಖುಷಿ ಅಂದರೆ ಜುಬ್ರಿ ಅವ್ರು ಹೇಳಿದ್ರು ಗದಗಿನ ಜಗತ್ತೋಳು ಅಪ್ಪವ್ರ ಮ್ಯಾಗ ಒಂದು ಚನ್ನಬಸವ ಪಟ್ಟದ್ದೇವ್ರದ್ದು ಯಾವ ರೀತಿ ಒಂದು ಆಶೀರ್ವಾದ ರಕ್ಷಾ ಕವಚ ಇತ್ತು, ಇನ್ನೊಂದು ಕವಚ ಏನಾದರೂ ಇದ್ದರೆ ಅದು ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರೇ ಸ್ವತಃ ಇಲ್ಲಿ ಬೆಳ್ಳಿ ಹಬ್ಬದ ಟೈಮಿನಾಗ ಭಾಳ ಚಲೋ ಮಾತಾಡಿ ಅವರೇ ಫಸ್ಟ್ ನಮ್ಮ ಮಠದಿಂದ ಇಷ್ಟು ದಾಸೋ ಅಂತ ಅವರೇ ಕೊಟ್ಟು ಅನುಭವ ಮಂಟಪದಾಗ ಅಪ್ಪವ್ರ ಅಧ್ಯಕ್ಷ ಆಗಣಿಕೆ ಹೆಂಗೆ ಮದಿ ಆದ್ರೆ ಮಗಳಿಗೆಲ್ಲ ಭಾಂಡೆ ಸಾಂಬಾನು ಏನೇನೋ ಕೊಟ್ಟು ಕಳಿಸ್ತಾರಲ್ಲ, ಹಂಗೆ ಅಪ್ಪವ್ರಿಗೆ ಆ ರೀತಿ ಅಲ್ಲೆಲ್ಲ ಬಂದವರಿಗೆಲ್ಲ ಆ ದಾಸೋದಾಗೆಲ್ಲ ಬ್ಯಾಳಿಗೆ ಪಾತ್ರೆಗಳು ಎಲ್ಲ ಕೊಟ್ಟು ಕಳಿಸಿದ್ರು. ಅವೆಲ್ಲವೂ ಕೊಟ್ಟರು. ಮತ್ತು ಅವ್ರದೇ ಒಂದು ಮೊದಲನೇ ಪ್ರಾಡಕ್ಟ್ ಯಾರಾದ್ರೂ ಇದ್ರೆ ಅದು ನಿರಂಜನ್ ಮಹಾಸ್ವಾಮಿಗಳು. ಅವ್ರದಿಂದ ಇದು ಕ್ಯಾಲೆಂಡರ್ ಬಿಡುಗಡೆ ಆಗಿ ಖುಷಿ ಆನಂದ. ನಾನು ನಿರೀಕ್ಷೆನೂ ಮಾಡಿದ್ದಿಲ್ಲ. ಭಾಲ್ಕಿ ಮಠಕ್ಕೆ ಕಳಿಸಿದವರು ಗದಗಿನ ಜಗತ್ತೋಳು. ಇವತ್ತು ನಾಡಿನ ಉದ್ದಗಲಕ್ಕೂ ಒಂದು ಟಾಪ್ 10 ಪ್ರವಚನ ಯಾವುದೇ ತಕೊಂಬಲ್ದಂಗೆ ಜನರ ಮನಸ್ಸನ್ನ ಗೆಲ್ತಕ್ಕಂಥವ್ರು ನಿರಂಜನ್ ಮಹಾಸ್ವಾಮಿಗಳವರು. ಅವ್ರ ಕಡೆಯಿಂದ ಬಿಡುಗಡೆ ಆಗಿದ್ದು ನಮಗೆ ಭಾಳ ಖುಷಿ ತಂದು ಕೊಟ್ಟಿದೆ. ಎಲ್ಲ ಪೂಜ್ಯರು ಈ ಒಂದು ವೇದಿಕೆಯಲ್ಲಿ ಅವರು ಸಾಕ್ಷಿಯಾಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಈ ಬ್ಯಾಂಕಿನ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ನಿರ್ದೇಶಕರಿಗೂ, ಎಲ್ಲ ವ್ಯವಸ್ಥಾಪಕ ಎಲ್ಲರಿಗೂ ಇದು ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಕಾರ್ಯದ ಕಡೆ ಎಲ್ಲಿ ಸಮಸ್ಯೆಗಳವನು, ಎಲ್ಲಿ ದುಃಖ ಅದನ್ನು ಅದು ಕಣ್ಣೀರು ಒರೆಸದೆ ಅಪ್ಪವ್ರದ್ದು ಬ್ಯಾಂಕಿನ ಉದ್ದೇಶ ಇದೆ. ಆ ದಿಶೆಯಲ್ಲಿ ತಾವೆಲ್ಲ ಮಾಡ್ತಾ ಇದ್ದೀರಿ. ಇನ್ನಿಷ್ಟು ಚೆನ್ನಾಗಿ ಮಾಡ್ಕೊಂಡು ತಾವು ಹೆಜ್ಜೆ ಇಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಒಂದು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ನಮ್ಮ ಇದರ ನಿರ್ದೇಶಕರಾಗಿರ್ತಕ್ಕಂಥ ರೇಖಾ ಜ್ಯೋತ್ಯಪ್ಪ ತಾಯಿಯವರು, ಅವ್ರ ಯಜಮಾನರಾಗಿರ್ತಕ್ಕಂಥ ಶಿವರಾಜ್ ಜ್ಯೋತ್ಯಪ್ಪನವರು, ಅವ್ರದ್ದು ನಿನ್ನೆ ಹುಟ್ಟಬ್ಬ. ಅಪ್ಪವ್ರು ಹೇಳ್ತಾ ಇದ್ರು ಅವ್ರದ್ದು 75 ಅಮೃತ ಮಹೋತ್ಸವ ಅದ. ಭಾಳ ರಾತ್ರಿ ಹೊತ್ತಾಗಿದ್ದ ಸಲಕ್ಕೆ ನಾನು ಇದಾಗಲಿಲ್ಲ. ಅದು ಇವತ್ತು ಎಲ್ಲ ಗುರುಗಳ ಮಧ್ಯದಲ್ಲಿ ಅವರು ಬಂದಿದ್ದು ಖುಷಿ ತಂದು ಕೊಟ್ಟಿದೆ.
ಅವರಿಗೂ ಕೂಡ ಇನ್ನೂ ಹೆಚ್ಚೆಚ್ಚು ಆಯುಷ್ಯ ಆರೋಗ್ಯ ಬಸವಣ್ಣವರು ಅಪ್ಪರ ಆಶೀರ್ವಾದದಿಂದ ಅವ್ರಿಗೆ ಹೆಚ್ಚು ನೀಡಲಿ. ಅವ್ರು ಭಾಳ ಸಮಾಧಾನ ಮತ್ತು ಅವರು ಏನು ಮಾಡಿದ್ರು ಅವ್ರಿಗೆ ಫುಲ್ ಸಪೋರ್ಟ್ ಅವ್ರದ್ದು. ಹಿಂಗೆ ಒಬ್ಬರೊಬ್ಬರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಇಪ್ಪುದು ಶಿವಂಗೆ ಎನ್ನುವಾಗೆ ಅವರು ತಾಯಿಯವರು ರೇಖಾ ತಾಯಿಯವರು ಮತ್ತು ಶಿವರಾಜ್ ಜ್ಯೋತಿನವರು ಅವರು ನಡ್ಕೋತಾ ಇದ್ದಾರೆ. ಅವರಿಗೂ ಅವರ ಸುಪುತ್ರ ಆಗಿರ್ತಕ್ಕಂಥ ಮಾದೇವ್ ಅವರಿಗೂ ಮತ್ತೊಮ್ಮೆ ಇಲ್ಲೆಲ್ಲ ಪಾಲ್ಗೊಂಡಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಪರಮ ಪೂಜ್ಯರಿಂದ ಆಶೀರ್ವಚನಗಳನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳೇ, ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸರ್ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿ. ನೀರಿನ ಗುಣಧರ್ಮ ಏನದ? ನೀರಿನ ಗುಣಧರ್ಮ ಹರಿಯದು. ಗಾಳಿ ಗುಣಧರ್ಮ ಬೀಸೋದು. ಹಂಗೆ ಸ್ವಾಮಿಗಳು ಕಾವಿ ಬಟ್ಟಿ ಗುಣಧರ್ಮ ಏನದು? ಇದ್ದಷ್ಟು ದಿವಸ ಸ್ವಲ್ಪ ಸೇವಾ ಮಾಡಿ ಮರ್ಯಾದ. ಇದು ನಮ್ಮ ಬಸವಣ್ಣನವರು ತತ್ವ ಸಿದ್ಧಾಂತ ಹೇಳುತ್ತೆ. ನಾವು ಯಾರೂ ಖಾಯಮ್ಮಾಗಿರ್ಲಿಕ್ಕೆ ಬಂದಿಲ್ಲ, ಶಾಶ್ವತವಾಗಿರ್ಲಿಕ್ಕೆ ಬಂದಿಲ್ಲ. ಇದಷ್ಟು ದಿನ ಪ್ರೀತಿ ಪ್ರೇಮದಿಂದ ಭಾಳ ಏನು ನಮ್ಮ ಕೈಲಾದಷ್ಟು ಸಾಧ್ಯ ಆಗ್ತದೋ ಸೇವಾ ಮಾಡಿ ಹೋಗೋದದ. ಅದಕ್ಕೆ ಆ ರೀತಿ ಜೀವನ ಸಾಗಿಸಬೇಕು ಅಂತ ಬಸವಾದೀಶರು ನಮ್ಗೆ ಹೇಳ್ಯಾರ. ಆ ಪ್ರಕಾರ ಅಲ್ಪ ಸ್ವಲ್ಪ ಸೇವೆ ಮಾಡೀವಿ. ಇಲ್ಲಿ ತನಕ ನಾವು ಬೇಡ ಬೇಡ ಅಂದೀವಿ. ಈಗ ನಮ್ಮ ಕೈದಾಗ ಏನೂ ಇಲ್ಲಿ ಈಗ ಬ್ಯಾಡ ಅಂಬೋದೂ ಇಲ್ಲ, ಬೇಕು ಅಂಬೋದೂ ಇಲ್ಲ. ಈಗ ನಾ ಬ್ಯಾಡ ಅಂದ್ರೂ ಯಾರು ಕೇಳೋದು, ನನಗೆ ಇದು ಬೇಕ್ರಿ ಅಂದ್ರೂ ಯಾರು ಕೊಡೋದು. ಈಗ ಆ ಸ್ಥಿತಿದಾಗ ಇದ್ದೀವಿ. ಯಾಕಂದ್ರೆ ಅದು ಒಂದೊಂದು ಸ್ಥಿತಿ ಇರ್ತದೆ. ಈಗ ಸಣ್ಣ ಕೂಸು ಇರ್ತದೆ, ಯಾರು ಎತ್ಕೋತಾರೆ ಅವ್ರ ಬಳಿ ಹೋಯ್ತೀವಿ, ಎತ್ತಿಟ್ಟವ್ರು ಕೂಸಿರ್ತಾರೆ. ಈಗ ಹಂಗೆ ಇದ್ದೀವಿ. ಇಲ್ಲ ಇದು ಏನಾರು ಸ್ವಲ್ಪ ನಾವೇನಾರು ಒಂದು ಹಿಂಗೆ ಅದು ಅದೇ ಹೆಂಗಾಯ್ತದು ಸಾಧ್ಯ ಇಲ್ಲ ಅಂತಾರೆ. ಎಲ್ಲರೇ ಟೀಮೇ ಅಂದ್ರೆ ಅದ್ರ ಅರ್ಥ ತಪ್ಪಂತಲ್ಲ, ಅದು ಒಂದೊಂದು ಹಂತ ಇರ್ತದೆ. ಆ ಹಂತದಾಗ ಈಗ ನೀವು ಇದ್ರಿ, ನಿಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ನಿಮ್ಮದು ಏನು ನಡೆಯಲ್ಲ. ನಿಮ್ಮದು ನೀವು ನಡೆಸ್ಬೇಕಂತೀರಿ, ಯಪ್ಪ ನೀವು ಸುಮ್ಕೂಡ ಅಂತಾರೆ, ಸುಮ್ಕೂಡ ಅಂತಾರೆ. ಅದಕ್ಕೆ ಈಗ ಅದಕ್ಕೆ ನಾವು ಈಗೇನಿದ್ದೀವಿ ಅಂದ್ರೆ ಏನ್ಯಾಕೆ ಮಾಡೋರು, ಏನ್ಯಾಕೆ ಮಾಡೋರು, ಕ್ಯಾಲೆಂಡರ್ ಯಾಕೆ ಮಾಡೋರು, ಪ್ರಚಾರ ಯಾಕೆ ಮಾಡೋರು, ಮ್ಯಾಲ ಕಿರೀಟ ಯಾಕೆ ಇಡಲ್ರು, ರುದ್ರಾಕ್ಷಿ ಕಿರೀಟ ಯಾಕೆ ಇಡಲ್ರು, ಅವ್ರ ಬಳಿ ಇದ್ದರೂ ಬಂಗಾರ ಕಿರೀಟ ಯಾಕೆ ಇಡಲ್ರು. ಈಗ ಇಟ್ಟರು ಬ್ಯಾಡ ಅಂಬಲ್ಲಿ ಇಡೋದು ಹೋದ್ರೆ ಬೇಕಂಬ. ಈಗ ಹಂಗೆ ಅದ. ಯಾಕಂದ್ರೆ ಅದು ಒಂದು ಆ ಬೆಳೆ ಹಬ್ಬದಾಗಿನ ನಾವು ಸ್ವಲ್ಪ ಶಕ್ತಿ ಇತ್ತು, ಇದು ಇತ್ತು. ಅವ ಬ್ಯಾಡ ಅಂದ್ರೆ ಎಲ್ಲರೂ ಮುಂದೇನೂ ಮಾತಾಡಲಿಲ್ಲ. ಅವಾಗ ಏನೇನೋ ಮಾಡ್ಬೇಕಂತ ಗದಗಿನ ಗುರುಗಳು ಹೇಳಿದ್ರು. ನಾವೇನೋ ಅದೇನೋ ಬೇಡ ಅಂತ ನಾವು ಅಂದ್ವಿ. ಅವಾಗ ಎಲ್ಲರೂ ಸ್ಟಾಪ್ ಮಾಡಿದ್ರು. ನಮ್ಮ ಹಂಗೆ ನಡೀತು. ಅದಕ್ಕೆ ಈಗ ಏನು ಮಾಡ್ತಾರೆ, ಏನು ಮಾಡಿದ್ರು ಅದು ಯಾರಿಗೆ ಚನ್ನಬಸವ ಪಟ್ಟದೇವರಿಗೆ ಅರ್ಪಿತ. ಅದಿಷ್ಟು ಮಾತ್ರ ಕರೆ ಗುರುಗಳು ನಾವೇನು ನಿರೀಕ್ಷೆ ಮಾಡಿದ್ದೀವಿ, ನಿರೀಕ್ಷೆಗಿಂತ ಚಲೋ ಕೆಲಸ ಮಾಡ್ಲತ್ತಾರ. ಭಾಳ ನಮಗಿಂತ 30-40 ವರ್ಷದಾಗ ಏನು ಕೆಲಸ ಮಾಡಿದೆವು ಅವ್ರು 10 ವರ್ಷದಾಗೆ ಅದಕ್ಕೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೋ
ನಾವೆಲ್ಲ ಸಣ್ಣ ಸಣ್ಣ ಮಂದಿಗೆ ಇಟ್ಕೊಂಡೇ ಕೆಲಸ ಮಾಡಿದೆವು. ನಮ್ಮ ಸುತ್ತ ಇರೋರೆಲ್ಲ ಜನರ ಅಂತೀವಿ, ಏನು ಅಪ್ಪವ್ರ ಸುತ್ತ ಬರೀ ಪಾನ ಬಿಟ್ಟು ಪರಗಳೇ ಅಪ್ಪವ್ರ ಸುತ್ತ. ಅದಕ್ಕೆ ಈಗ ನಮ್ಮ ಸುತ್ತ ಇರೋರು ಯಾರು? ದಂಡದವರು, ಇವರು ಇನ್ನೂ ಕಾವಿ ಹಾಕಿಲ್ಲ, ಇವರು ನಮ್ಮ ಸುತ್ತನೇ ಇದ್ದಾರೆ. ಮತ್ತು ಹಿಂಗೆ ರಾಜ ಜೋಬಿ ಅಂತವರು, ಶಾಂತಯ್ಯ ಸ್ವಾಮಿ ಅಂತವರು, ಹಿಂಗೆ ಒಟ್ಟು ನಮ್ಮ ಹೆಂಗೆ ಬಸವಣ್ಣವರು ಕಕ್ಕಯ್ಯ, ಚೆನ್ನಯ್ಯ, ಕಲ್ಲಯ್ಯ, ಮಲ್ಲಯ್ಯ, ಚಂದಯ್ಯ ಅವ್ರಿಗೆ ಬಳ ಮಾಡಿಕೊಂಡೆ ಅವರು ಏನೇನೋ ಕಟ್ಟಿದ್ರು. ನಮಗೆ ನಾವು ದೊಡ್ಡವ್ರು ಬಂದಿಲ್ಲ. ಈ ಗುರುಗಳು ರಾಷ್ಟ್ರಪತಿ ಬಂದು ನಡೆದಾರ, ಮುಖ್ಯಮಂತ್ರಿ ಬಂದು ನಡೆದಾರ. ಕರೆಕ್ಟ್ ಅದಕ್ಕೆ ಇವೆಲ್ಲ ನಾವು ಎಂದೂ ದೊಡ್ಡವ್ರ ಭೇಟಿಗೆ ನಮ್ಮ ಜೀವಮಾನದಾಗ ಹೋಗೇ ಇಲ್ಲ. ಅದಕ್ಕೆ ನಾವೇನಾದ್ರೂ ಸದ್ದು ಗದ್ದಲ್ದಂಗೆ ಇಲ್ದಂಗೆ ಇದು ಓಡ್ತದಲ್ಲ ಆಮೆ ಅಂತಾರಲ್ಲ, ನಾವು ಹೆಂಗೆ ನಡೆದವರು, ಹೆಂಗೆ ನಡ್ಕೋತ ಒಂದು ಇರುವೆ ಇರುವೆ ಭಾಳ ಸ್ಪೀಡ್ ನಡೆಯಲ್ಲ. ಆಮೆ ಅಂದ್ರೆ ಗೊತ್ತಾಯ್ತಲ್ಲ, ತಾಂಬೇಲಿ ಅದು ನಿಧಾನ ನಡೀತು. ಹಂಗೆ ನಾವು ನಿಧಾನವಾಗಿ ನಡ್ಕೋತ ಇವರು ಮಲದಂಗೆ ನಡೆಯೋರು. ಅದಕ್ಕೆ ಈಗಿನ ಕಾಲಮಾನ ಹಂಗದಲ್ಲ, ಅವಾಗ ಹಂಗೆ ಇತ್ತು, ಹಂಗಾಯಿತು. ಈಗ ಈ ಕಾಲಮಾನನೂ ವೇಗ ಅದ, ಈಗ ಭಾಳ ಸ್ಪೀಡ್ ಅದ. ಅದಕ್ಕೆ ಇವತ್ತು ಒಳ್ಳೆ ಬ್ಯಾಂಕು ನಾವು 25 ವರ್ಷ ಆಯ್ತಾ? ಎಷ್ಟು ವರ್ಷ? 22 ವರ್ಷ ನಮ್ಮ ಬ್ಯಾಂಕ್ ಸ್ಥಾಪನೆ ಮಾಡಿ ನಾವು ಪ್ರಾರಂಭ ರಾಜಶೇಖರ್ ಅಷ್ಟೂರಿಯವ್ರಿಗೆ ಕೇಳೇ ಈ ಬ್ಯಾಂಕನ್ನು ಅವ್ರ ಸಲಹೆ ತಗೊಂಡೆ ಈ ಬ್ಯಾಂಕ್ ಸ್ಥಾಪನೆ ಮಾಡಿದ್ದೀವಿ. ಈ ಬ್ಯಾಂಕ್ ಸ್ಥಾಪನೆ ಮಾಡಿದ ಮೇಲೆ ಭಾಳ ಒಳ್ಳೆ ರೀತಿಯಿಂದ ನಡೆದು. ಯಾಕೆ ನಡೆದದು ಅಂದ್ರೆ ಚನ್ನಬಸವ ಪಟ್ಟದೇವ್ರ ಹೆಸರು ಅಂದ್ರೆ ಅದೊಂದು ಮಂತ್ರ ಅಂತ ತಿಳ್ಕೊಂಡು ಆ ಒಂದು ಭಕ್ತಿ ಶ್ರದ್ಧೆಯಿಂದ ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇದ್ದುದರಿಂದ ಆ ಬ್ಯಾಂಕು ಭಾಳ ಒಳ್ಳೆ ರೀತಿಯಿಂದ ನಡೆದದ. ಇವತ್ತು ಬ್ಯಾಂಕಿನ ಕಡೆಯಿಂದ ಒಳ್ಳೆ ಕ್ಯಾಲೆಂಡರ್ ಮಾಡಿಸಿದ್ದಾರೆ. ಅಂಥ ಒಳ್ಳೊಳ್ಳೆ ಅವಾಗ ಬ್ಯಾಂಕಿನಿಂದ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಈ ಸಲ ವರ್ಷದಕ್ಕಿಂತಲೂ ಈ ಸಲ ಕ್ಯಾಲೆಂಡರ್ ಅದ್ರದ್ದು ವಿನ್ಯಾಸ ಇದು ಭಾಳ ಚಂದ ಮಾಡಿದ್ದಾರೆ. ನಾವು ಈ ಬಂದ ಮೇಲೆ ನೋಡಿದೆವು, ನಮಗೂ ನಾವು ಯಾರೂ ತೋರಿಸಿಲ್ಲ, ಮಾಡ್ಲತ್ತಿದ್ದೇವಂತ ಅಷ್ಟು ಗೊತ್ತಾಗ್ಯದ. ಅದಕ್ಕೆ ಒಳ್ಳೆಯ ರೀತಿಯಿಂದ ಆಗ್ಯದ. ಅದಕ್ಕೆ ಮುಂದೆ ಗುರುಗಳು ಏನೇ ಮಾಡಿದ್ರು ನಮ್ಮದು ಅವ್ರಿಗೆ ಬೆಂಬಲ ಇರ್ತದೆ. ನಾವೇನಾರ ವ್ಯಕ್ತ ಮಾಡಿದ್ರೆ ಅವ್ರ ಬೆಂಬಲ ನಮಗಿರ್ತದೆ. ಯಾವುದೂ ಇದು ಇಲ್ಲ. ಈಗ ನಾವು ಈಗ ಹೇಳಿದ್ರು ಗುರುಕುಲದಾಗ 6ನೇ ಕ್ಲಾಸಿಗೆ ಹೆಂಗೆ ನವೋದಯ ಕೋಚಿಂಗ್ ನವೋದಯ ಫ್ರೀ ತೊಗೋತಾರೆ ಒಂದು 30 ಹುಡುಗರಿಗೆ, ಅದೇ ಮಾದರಿ ನಾವು ಮಾಡೋದಂತೇಳಿ ಒಂದು 3-4 ವರ್ಷದಿಂದ ಅಂತಿದ್ದ. ಆಡಳಿತಾಧಿಕಾರಿಗಳು ಬ್ಯಾಡ ಅಂತ ತೆಗಿಬಿಡೋರೆ, ಪ್ರಿನ್ಸಿಪಾಲ್ರೂ ಬ್ಯಾಡ ಅಂಬೋರೆ, ನಮ್ಮ ಸುತ್ತಮುತ್ತ ಸ್ವಾಮಿಗಳು ಬ್ಯಾಡ ಅಂಬೋರೆ. ಹೀಗಾಗಿ ನಾವು 3 ವರ್ಷ ಲೇಟ್ ಆಯಿತು. 4ನೇ ವರ್ಷಕ್ಕೆ ನಮ್ಗೆ ಸಮಾಧಾನ ಇದ್ದಿಲ್ಲ, ಅದು ಮಾಡೇಬೇಕಂತ ನಾವು ಥೋಡೆ ಗಟ್ಟಿ ಹೇಳಿದ್ವಿ. ಅವಾಗ ಎಲ್ಲರೂ ಆಯ್ತು ರೀ ಮಾಡೋಣ ಅಂತಂದ್ರು. ಅದು ಮಾಡಿದ್ದಕ್ಕೆ ಭಾಳ ಯಶಸ್ವಿಯಾಗಿ ಸುಮಾರು 3,000 ಮಕ್ಕಳದಾಗ 3,000 ಹುಡುಗರದಾಗ 30 ಮಕ್ಕಳು ಆಯ್ಕೆ ಮಾಡ್ಕೊಳ್ತೀವಿ. ಅಂದ್ರೆ ಕ್ರೀಮ್ ಮಕ್ಕಳು ನಮಗೆ ಸಿಗ್ತಾರೆ. ಅವರಿಗೆ IIT ಫೌಂಡೇಶನು, ನೀಟ್ ಫೌಂಡೇಶನ್ ಕೊಟ್ಟರೆ ಮುಂದೆ ಅವ್ರು 30 ಅವರು ಮೇಲ್ಗಡೆ ಹೋಗ್ತಾರೆ. ಅಂದ್ರೆ ವರ್ಷಕ್ಕೆ 30 ಅಂದ್ರೆ 10ನೇ ತನಕ 150 ಆಯ್ತದೆ. 150
150 ಮಕ್ಕಳಿಗೆ ಊಟ ವಸತಿ ಶಿಕ್ಷಣ ಎಲ್ಲನೇ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಗುರುಕುಲದಲ್ಲಿ. ಇಲ್ಲಿ ಏನದಂದ್ರೆ ಸ್ವಲ್ಪ ಇಲ್ಲೆಲ್ಲ ಬಡ ಮಕ್ಕಳು ಮುಂಬೈದಾಗ ಇರೋರು ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲ ಅವ್ರ ಪ್ರತಿಭೆ ನೋಡಲ್ಲ ನಾವು. ಅವ್ರ ಪ್ರತಿಭೆ ನೋಡಲ್ಲ. ಅವ್ರು ಗರೀಬರಿದ್ದರೆ ಸಾಕು ತಗೋತೀವಿ. ಅವ್ರಿಗೆ ಬರಲಿ ಓದ್ಲಾಕ ಬರೋಲ್ಲೆಕ್ಕ ಬರ್ಲಾಕ ಬರೋಲ್ಲೆಕ್ಕ ಬರಲಿ ಬಿಡಲಿ ಇಲ್ಲಿ ಕಲಿಸ್ಕೋತ ಹೋಗ್ತೀವಿ. ಎಷ್ಟರ ಮಟ್ಟಿಗೆ ಕಲಿತಾರೆ. ಅದಕ್ಕೆ ಇಲ್ಲಿ ಆ ರೀತಿ ಇದೆ. ಅದಕ್ಕೆ ಈ ರೀತಿಯಾಗಿ ಒಳ್ಳೆಯ ರೀತಿಯಿಂದ ಕಾರ್ಯ ಎಲ್ಲ ನಡೆದದ. ಎಲ್ಲ ಗುರುವಿನ ಕೃಪೆ ಬಸವಣ್ಣನ ಕೃಪೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನಾನು 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರು ಬಂದು ಆ ಕ್ಯಾಲೆಂಡರ್ ಎಲ್ಲ ನಿಮ್ಮ ಗ್ರಾಹಕರಿಗೆಲ್ಲ ತಲುಪಿಸಬೇಕು. ಮತ್ತು ಎಲ್ಲ ಬೀದರ್ ಈಗ ಸರ್ ಬಂಡಲ್ ಅವರಿ ಅವ್ರಿಗೆ ತಗೊಂಡು ಈಗ ಅದು ಮಾಡಿ ಕಡೆ ಚನ್ನಮಂಗಲ ಪರಮ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಈಗ ವಚನ ಮಂಗಲದೊಂದಿಗೆ ಕಾರ್ಯಕ್ರಮವನ್ನು ಬಸವಣ್ಣನೇ ತಾಯಿ ಬಸವಣ್ಣನೇ ವಿಶ್ವಗುರು ಬಸವಣ್ಣನವರಿಗೆ ಗುರು ಚನ್ನ ಬಸವೇಶ್ವರರಿಗೆ ಸಂಕಲ್ಪಕ್ಕೆ 75ನೇ ಹುಟ್ಟುಹಬ್ಬದ ನಿಮಿತ್ತ ಗುರುಗಳು ಶಿವರಾಜ ಜ್ಯೋತ್ಯಪ್ಪನವರಿಗೆ ಇನ್ನೊಂದು ಸರ್ ನೀವೆಲ್ಲ ಗೊತ್ತಿತ್ತು ಸರ್ ಶರಣ ಸರ್ ಈ ಕಡೆ ಅನ್ಕೊಳ್ಳಿ ಎಲ್ಲರೂ ಪ್ರಸಾದ್ ರೆಡಿ ಅದ ಪ್ರಸಾದ್